ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ. ಆಗ ದೇವರು ಭೂಮಿಯು ಜೀವಿಗಳನ್ನು ಉಂಟು ಮಾಡಲಿ, ಪಶುಗಳು, ಸರೀಸೃಪಗಳು, ಭೂಜೀವಿಗಳು ತಮ್ಮ ತಮ್ಮ ಪ್ರಕಾರ ಉಂಟಾಗಲಿ ಎಂದನು. ಈ ವಾಕ್ಯವು 6ನೇ ದಿನದ ಮೊದಲನೆಯ ಸೃಷ್ಟಿ ಕಾರ್ಯವನ್ನು ಹೇಳುತ್ತದೆ ಪ್ರಿಯರೇ. ಹಾಗಾದರೆ ಈ ವಾಕ್ಯದಲ್ಲಿರ್ತಕ್ಕಂಥ ಪ್ರಾಮುಖ್ಯವಾಗಿರುವಂಥ ಅಂಶಗಳನ್ನು ತಿರುಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಆಗ ದೇವರು ಅಂದನು. ಪ್ರಿಯರೇ, ಹಿಂದಿನ ದಿನಗಳಂತೆ ಭೂಮಿಯ ಮೇಲಿನ ಜೀವಗಳು ದೇವರ ಮಾತಿನಿಂದಲೇ ಉಂಟಾದವು ಎನ್ನುವಂಥದ್ದನ್ನು ಈ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತಾ ಇದೆ. ಅಂದರೆ ಜೀವದ ಮೂಲ ದೇವರೇ ಎನ್ನುವಂಥದ್ದನ್ನು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಿಯರೇ. ಅನೇಕ ಜನರು ಹೇಳಬಹುದು, ಈ ಭೂಮಿ ತಾಯಿ ನಮಗೆ ಜನ್ಮವನ್ನು ಕೊಟ್ಟಿರುವಂಥ ತಾಯಿ ಆಗಿದ್ದಾಳೆ ಎಂಬುದಾಗಿ ಹೇಳಬಹುದು. ಆದರೆ ಭೂಮಿ ಸ್ವತಃ ಸೃಷ್ಟಿ ಮಾಡುವ ಶಕ್ತಿ ಹೊಂದಿಲ್ಲ, ಹೊರತು ಕರ್ತನ ಆದೇಶದ ಮೂಲಕ ಈ ಸೃಷ್ಟಿ ಆದದ್ದು ಎಂಬುದಾಗಿ ಸ್ಪಷ್ಟಪಡಿಸುತ್ತಾ ಇದೆ ಪ್ರಿಯರೇ. ಅಂದರೆ ಅರ್ಥ, ಜೀವ ಎನ್ನುವಂಥದ್ದು ದೇವರಿಂದ ಮಾತ್ರ ಬರುತ್ತದೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಿಯರೇ. ಹಾಗಾದರೆ ಎರಡನೇದಾಗಿ ನಾವು ನೋಡುವಾಗ, ಭೂಮಿಯು ಉಂಟು ಮಾಡಲಿ. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ದೇವರು ಭೂಮಿಯನ್ನ ಒಂದು ಸಾಧನವಾಗಿ ಉಪಯೋಗಿಸುತ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ ಅರ್ಥ, ಆದೇಶ ಕೊಟ್ಟವರು ದೇವರು, ಆ ಆದೇಶವನ್ನು ನೆರವೇರಿಸಿದ ಸಾಧನ ಭೂಮಿ ಎಂಬುದಾಗಿ ನಾವು ನೋಡಬಹುದು. ಅಂದರೆ ಅರ್ಥ, ಭೂಮಿಯ ಮೇಲಿನ ಜೀವಗಳು ಅಚಾನಕ್ಕಾಗಿ ಬಂದಲ್ಲ, ಹೊರತು ದೇವರ ಮಾತಿಗೆ ಪ್ರತಿಕ್ರಿಯೆಯಾಗಿ ಬಂದವು ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಮತ್ತು ಮೂರನೇದಾಗಿ ನಾವು ನೋಡುವಾಗ, ತಮ್ಮ ತಮ್ಮ ಪ್ರಕಾರ ಎನ್ನುವಂಥ ಮಾತು, ಇದು ತುಂಬ ಪ್ರಾಮುಖ್ಯವಾಗಿರುವಂಥ ಒಂದು ಮಾತಾಗಿದೆ ಪ್ರಿಯರೇ. ಯಾಕೆಂದರೆ ನಾವು ನೋಡಬಹುದು, ಪ್ರತಿಯೊಂದು ಜೀವಕ್ಕೂ ತನ್ನದೇ ಆದ ಪ್ರಭೇದ ಇದೆ ಎಂಬುದನ್ನು ನಾವು ಗಮನಿಸಬಹುದು. ಅಂದರೆ ದೇವರ ಸೃಷ್ಟಿಯಲ್ಲಿ ಗೊಂದಲ ಇಲ್ಲ, ದೇವರು ನಿಗದಿಪಡಿಸಿರುವಂಥ ಕ್ರಮದಲ್ಲಿ ಸೃಷ್ಟಿ ನಡೆಯುತ್ತಾ ಇದೆ ಎಂಬುದಾಗಿ ನಾವು ನೋಡಬಹುದು. ಪಶುಗಳು, ಸರೀಸೃಪಗಳು, ಭೂಜೀವಿಗಳು ಪ್ರತಿಯೊಂದಕ್ಕೂ ದೇವರು ಗಡಿ ಹಾಕಿದ್ದಾರೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂತ ಪಾಠ, ದೇವರೇ ಭೂಮಿಯ ಮೇಲಿನ ಜೀವಗಳ ಒಡೆಯ. ಜೀವಗಳ ವೈವಿಧ್ಯತೆ ದೇವರ ಒಂದು ಯೋಜನೆಯಾಗಿದೆ, ಅಲ್ಲದೆ ಸೃಷ್ಟಿಯಲ್ಲಿ ಯಾವ ಗೊಂದಲವಿಲ್ಲ, ಹೊರತು ದೇವರ ಒಂದು ಕ್ರಮವಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಿಯರೇ. ಅಂದರೆ ಭೂಮಿಯ ಮೇಲಿನ ಜೀವವು ದೇವರ ಕೈಯಲ್ಲೇ ಇದೆ ಎನ್ನುವಂಥದ್ದು ನಾವು ಗಮನಿಸಬಹುದು ಪ್ರಿಯರೇ. ಹಾಗಾದರೆ ಈ ವಾಕ್ಯವು ನಮಗೆ ಹೇಳುವಂಥ ಒಂದು ವಾಗ್ದಾನ, ದೇವರು ಸೃಷ್ಟಿಯನ್ನು ಗೊಂದಲವಿಲ್ಲದೆ ನಡೆಸಿದಂತೆ ನಿಮ್ಮ ಜೀವನದಲ್ಲೂ ಗೊಂದಲ ಅಂತಿಮ ಮಾತಲ್ಲ ಪ್ರಿಯರೇ. ಇಂದು ನೀವು ಸ್ಪಷ್ಟತೆ ಇಲ್ಲದೆ ಇರುವಂಥ ಹಂತದಲ್ಲಿದ್ದರೂ ದೇವರು ನಿಮ್ಮ ಜೀವನವನ್ನು ಕ್ರಮಕ್ಕೆ ತರುವಂಥ ದೇವರಾಗಿದ್ದಾರೆ ಪ್ರಿಯರೇ. ದೇವರ ಕೈಯಲ್ಲಿರುವ ಜೀವನ ಅಂದರೆ ಅದು ದಾರಿ ತಪ್ಪಿದ ಜೀವನ ಅಲ್ಲ, ಅದು ರೂಪುಗೊಳ್ಳುತ್ತಿರುವ ಜೀವನ ಎಂಬುದನ್ನು ನಾವು ಗಮನಿಸಬಹುದು ಪ್ರಿಯರೇ. ಹಾಗಾದರೆ ಅದಕ್ಕೆ ನಾವು ಮಾಡಬೇಕಾಗಿರುವಂಥ ಕೈಗೊಳ್ಳಬೇಕಾಗಿರುವಂಥ ಒಂದು ಆಜ್ಞೆ, ದೇವರು ಈಗಾಗಲೇ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸಬೇಕು ಪ್ರಿಯರೇ. ದೇವರು ನಿಮಗೆ ಒಪ್ಪಿಸಿದ ಸ್ಥಳದಲ್ಲೇ ನಿಷ್ಠೆಯಿಂದ ಬದುಕಬೇಕು ಪ್ರಿಯರೇ. ನಿಷ್ಠೆ ಎನ್ನುವಂಥದ್ದು ದೇವರ ವಿನ್ಯಾಸದ ಒಂದು ಭಾಗವಾಗಿದೆ. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಭೂಮಿಯ ಮೇಲಿನ ಜೀವವನ್ನು ಉಂಟು ಮಾಡಿದ್ದು ದೇವರು, ನಿಮ್ಮ ಜೀವನವನ್ನು ತನ್ನ ಉದ್ದೇಶದೊಳಗೆ ಹಿಡಿದಿಟ್ಟಿದ್ದಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ದೇವರ ವಿನ್ಯಾಸದೊಳಗಿನ ಜೀವನ ನಿಮ್ಮದಾಗಿರಲಿ. ಆಮೇನ್.